ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ವೆಲ್ಕಮ್. ಸೊ ಇವತ್ತು ಕೂಡ ನಾನು ಒಂದು ಅರ್ಥಗರ್ಭಿತವಾದ ಕಥೆಯನ್ನು ಹೇಳೋಕೆ ಹೊರಟಿದ್ದೀನಿ. ಸೊ ಕಥೆಯನ್ನು ಶುರು ಮಾಡೋಣ. ಒಂದೂರಲ್ಲಿ ಒಂದು ಹಾವಿತ್ತಂತೆ. ಆ ಹಾವು ಸಿಕ್ಕದವ್ರಿಗೆ ಕಚ್ಚಿಬಿಟ್ಟು ತೊಂದರೆ ಕೊಡ್ತಾ ಇತ್ತಂತೆ. ಎಲ್ಲರೂ ಕೂಡ ಆ ಹಾವಿನ ಒಂದು ಕಾಟಕ್ಕೆ ಬೇಸತ್ತು ಹೋಗಿರ್ತಾರೆ. ಆ್ಯಂಡ್ ತಮ್ಮ ಮಕ್ಕಳನ್ನು ಹೊರಗಡೆ ಬಿಡೋಕ್ಕೂ ಹೆದರುವಂತಹ ಪರಿಸ್ಥಿತಿ ಆ ಊರಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಆ ಹಾವಿನ ಹಾವಳಿ ಅಷ್ಟೊಂದು ಹೆಚ್ಚಾಗ್ಬಿಟ್ಟಿರುತ್ತೆ. ಹೀಗಿರುವಾಗ ಊರಿನ ಜನರೆಲ್ಲ ಸೇರಿಕೊಂಡು ಇದಕ್ಕೇನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಹೇಳಿ ಒಬ್ಬ ಸನ್ಯಾಸಿ ಹತ್ರ ಹೋದ್ರಂತೆ. ಆ ಸನ್ಯಾಸಿ ಹತ್ರ ಹೋಗಿ ಹೇಳಿದ್ರಂತೆ, ಈ ರೀತಿ ನಮ್ಮನ್ನು ಹಾವು ತುಂಬಾ ಗೋಳಾಡಿಸ್ತಾ ಇದೆ, ನಮಗೆ ಮನೆ ಬಿಟ್ಟು ಆಚೆ ಓಡಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನೀವೇ ಬಂದು ಆ ಹಾವಿಗೆ ಏನಾದರೂ ಹೇಳಿ ಹೋಗಿ ಅಂತ ಹೇಳ್ತಾರಂತೆ. ಸೊ ಆ ಸನ್ಯಾಸಿ ಬಂದು ಹಾವಿನ ಹತ್ರ ಹೇಳ್ತಾನಂತೆ, ನೀನು ಎಲ್ಲರಿಗೂ ತೊಂದರೆ ಕೊಡ್ತಾ ಇದೀಯಾ ಅಂತೆ, ಎಲ್ಲರನ್ನೂ ಕಚ್ಚಿ ಸಾಯಿಸ್ತಾ ಇದೆಯಾ ಅಂತೆ, ಈ ರೀತಿ ಮಾಡೋದಕ್ಕೆ ಹೋಗ್ಬೇಡ, ಸುಮ್ಮನಿದ್ಬಿಡು ಅಂತ ಹೇಳ್ತಾನಂತೆ. ಅದಕ್ಕೆ ಹಾವು ಕೂಡ ಒಪ್ಪಿಗೆ ಸೂಚಿಸುತ್ತೆ. ಸೊ ಮಾರನೇ ದಿನದಿಂದ ಆ ಸನ್ಯಾಸಿಯ ಮಾತಿಗೆ ಬೆಲೆ ಕೊಟ್ಟು ಹಾವು ಯಾರಿಗೂ ಕಚ್ಚೋದು ಇಲ್ಲ, ಏನೂ ಕೂಡ ಮಾಡೋದೇ ಇಲ್ಲ. ಸೊ ಜನಕ್ಕೆ ಹಾವು ಕಚ್ಚೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಮಕ್ಕಳೆಲ್ಲ ಹಾವನ್ನು ಎಳೆದಾಡಿ ತೂರಾಡಿ ಅದಕ್ಕೆ ಕಲ್ಲೆಸೆದು ಹಾವಿಗೆ ಹಿಂಸೆ ಕೊಡೋಕೆ ಶುರು ಮಾಡಿಬಿಡ್ತಾರೆ ಜನ ಎಲ್ಲ. ಆ್ಯಂಡ್ ಮಕ್ಕಳು ಕೂಡ ಅದನ್ನು ಒಂದು ರೀತಿ ಆಟದ ಸಾಮಾನಿನ ಥರ ಬಳಸೋಕೆ ಶುರು ಮಾಡ್ತಾರಂತೆ. ಹೀಗಿರುವಾಗ ಆ ಸನ್ಯಾಸಿ ಹೋಗಿರ್ತಾನಲ್ಲ, ಹಾಗೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿ ಹೋಗಿರ್ತಾನಲ್ಲ, ಅವನು ವಾಪಸ್ ಬರ್ತಾನಂತೆ ಆ ಊರಿಗೆ. ಬಂದು ನೋಡಿದಾಗ ಹಾವಿನ ಸ್ಥಿತಿ ಪೂರ್ತಿಯಾಗಿ ಗಂಭೀರವಾಗಿಬಿಟ್ಟಿರುತ್ತೆ, ಮೈಯೆಲ್ಲ ಗಾಯಗಳಾಗ್ಬಿಟ್ಟಿರುತ್ತೆ. ಇದೇನು ಹಾವೆ, ನಿನಗೆ ಈ ಪರಿಸ್ಥಿತಿ ಹೇಗೆ ಬಂತು, ನೀನು ಹಿಂಗೆ ಹೇಗಾದೆ ಅಂತ ಆ ಸನ್ಯಾಸಿ ಬಂದ್ಬಿಟ್ಟು ಹಾವನ್ನು ಕೇಳ್ತಾರೆ. ಆಗ ಹಾವು ಹೇಳುತ್ತೆ, ನೀವೇ ಹೇಳಿದ್ರಲ್ಲ ನನಗೆ ಯಾರಿಗೂ ಕಚ್ಚಬೇಡ, ಯಾರಿಗೂ ತೊಂದರೆ ಕೊಡಬೇಡ, ಯಾರಿಗೂ ನೋವು ಮಾಡಬೇಡ, ಯಾರಿಗೂ ಹಿಂಸೆ ಕೊಡಬೇಡ ಅಂತ ಹೇಳಿದ್ರಿ, ಅದಕ್ಕೆ ನಾನು ಯಾರಿಗೂ ಕೂಡ ಹಿಂಸೆ ಕೊಡಲಿಲ್ಲ. ಹಾಗಂತ ಜನ ಎಲ್ಲ ನನ್ನ ತುಂಬ ಹಗುರವಾಗಿ ತೊಗೊಂಡ್ಬಿಟ್ರು. ನಾನು ಕಚ್ಚೋದಿಲ್ಲ ಅಂತ ಹೇಳಿ ನನ್ನ ಬಾಲ ಜಗ್ಗೋದು ಹೀಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಆ ಹಾವು ಹೇಳ್ಕೊಳ್ಳುತ್ತೆ ಸನ್ಯಾಸಿಯ ಹತ್ತಿರ. ಅದಕ್ಕೆ ಆ ಸನ್ಯಾಸಿ ಹೇಳ್ತಾನೆ, ನಾನು ನಿನಗೆ ಬೇರೆಯವರಿಗೆ ಕಚ್ಚಬೇಡ ಅಂತ ಹೇಳಿದೆ, ಆದರೆ ಬುಸುಗುಡು ಬೇಡ ಅಂತ ಹೇಳಲಿಲ್ಲ ಅಂತ ಹೇಳ್ತಾರಂತೆ ಸನ್ಯಾಸಿ. ಆಗ ಆ ಹಾವಿಗೆ ರಿಯಲೈಸ್ ಆಗುತ್ತಂತೆ, ಯಾರಾದರೂ ತೊಂದರೆ ಕೊಟ್ಟಾಗ ರಿಯಾಕ್ಟ್ ಮಾಡದೆ ತೊಂದರೆನ ಅನುಭವಿಸ್ಕೊಂಡು ಹೋಗೋದಲ್ಲ, ನಮ್ಮದೇ ಆದ ರೀತಿಯಲ್ಲಿ, ಅಂದರೆ ಅವ್ರಿಗೂ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಬೋದು ಅನ್ನೋದು ಆ ಹಾವಿಗೆ ಅರ್ಥ ಆಯಿತು. ನೆಕ್ಸ್ಟ್ ಟೈಮಿಂದ ಆ ಹಾವು ಬೇರೆಯವರು ಮುಟ್ಟಿದಾಗ ಬುಸ್ ಅಂತ ಬುಸ್ಗುಡೋಕೆ ಶುರು ಮಾಡುತ್ತಂತೆ. ಆಗ ಯಾರು ಕೂಡ ಹಾವಿನ ತಂಟೆಗೆ ಹೋಗಲಿಲ್ವಂತೆ. ಸೊ ಆಮೇಲೆ ಹಾವು ಚೆನ್ನಾಗಾಯ್ತಂತೆ. ನಾವು ಈ ಕಥೆಯ ಒಂದು ತಾತ್ಪರ್ಯ ಏನಪ್ಪ ಅಂದರೆ, ನಾವು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ಆ್ಯಂಡ್ ಬೇರೆಯವರು ನಮಗೆ ತೊಂದರೆ ಕೊಟ್ಟಾಗ ನಾವು ನಮ್ಮದೇ ಆದ ರೀತಿಯಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ಕಥೆಯ ತಾತ್ಪರ್ಯ. ಬೇರೆಯವರು ನಮಗೆ ತೊಂದರೆ ಕೊಟ್ಟಾಗ ಅದನ್ನು ನಾವು ಅನುಭವಿಸ್ಕೊಂಡು ನೋವನ್ನು ನುಂಗ್ಕೊಂಡು ಒಂದು ರೀತಿ ಸಫರ್ ಆಗ್ತಾ ಇರಬಾರ್ದು. ನಮ್ಮನ್ನು ನಾವು ನಮ್ಮದೇ ಆದ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಾವು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಿತ್ತು, ಬುಸುಗುಡಬೇಕಿತ್ತು. ಸೊ ಅದನ್ನು ಮಾಡಿದಾಗ ಅದನ್ನು ಅದು ಪ್ರೊಟೆಕ್ಟ್ ಮಾಡ್ಕೊತು. ಯಾವಾಗ ಅದು ಸೈಲೆಂಟಾಗಿ ಇತ್ತೋ ಆಗ ಎಲ್ಲರೂ ಕೂಡ ಅದಕ್ಕೆ ಕಲ್ಲೆಸೆದು ಆ್ಯಂಡ್ ಗಾಯ ಮಾಡಿ ಅದಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ಆದರೆ ಯಾವಾಗ ಅದು ಬುಸುಗುಡೋಕೆ ಶುರು ಮಾಡ್ತೋ ಯಾರು ಕೂಡ ಅದರ ತಂಟೆಗೆ ಹೋಗೋದೇ ನಿಲ್ಲಿಸ್ಬಿಟ್ರು. ಸೊ ಇದು ಈ ಕಥೆಯ ತಾತ್ಪರ್ಯ. ನಾವು ನಮ್ಮನ್ನು ನಮ್ಮದೇ ಆದ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡಿರಬೇಕು. ಸೊ ಬೇರೆಯವರು ನಮಗೆ ತೊಂದರೆ ಕೊಟ್ಟಾಗ ನಾವು ನಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಕಲ್ತಿರಬೇಕು. ಈ ಕಾಲದಲ್ಲಂತೂ ನಾವು ಬೇರೆಯವರಿಂದ ತುಂಬಾ ತೊಂದರೆಗೊಳಗಾಗೋದು ಸಾಮಾನ್ಯವಾಗಿದೆ. ಜನ ಬೇರೆಯವರಿಂದ ತೊಂದರೆಗೆ ಆಗಾಗ ಒಳಗಾಗ್ತಾನೆ ಇರ್ತಾರೆ. ಸೊ ಬೇರೆಯವರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಹೇಗಂತ ಎಲ್ಲರೂ ಕೂಡ ಕಲ್ತಿರಬೇಕು.
ಅದು ಕೂಡ ನ್ಯಾಯವಾಗಿ ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾರಾದರೂ ನಮಗೆ ತೊಂದರೆ ಕೊಟ್ಟರು ಅಂತ ಮಾತ್ರಕ್ಕೆ ನಾವು ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡುವಂತಹ ಅವಶ್ಯಕತೆ ತುಂಬ ಬಾರಿ ಇರೋದಿಲ್ಲ. ನ್ಯಾಯವಾಗಿ ಶಾಂತಿಯಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ಒಂದು ಅವಕಾಶಗಳು ನಮಗಿರುತ್ತೆ. ಅವುಗಳನ್ನೆಲ್ಲ ನಾವು ಒಂದು ವಿಶಾಲವಾದ ಬುದ್ಧಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಈ ಕಥೆಯ ತಾತ್ಪರ್ಯ ಆಗಿತ್ತು. ಇದೇ ರೀತಿ ನನ್ನ ವಿಡಿಯೋಸನ್ನು ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.